ಬುಡಕಟ್ಟು ಸಂಶೋಧನೆ ಇಲಾಖೆಯಲ್ಲಿ ಕರೆದಾಗ ಒಂದು ಮೀಟಿಂಗ್ ನಡೀತು. ಒಂದು 10 ಜನ ಭಾಗ ಆಯ್ಕೆ ಆಗಿದ್ವಿ. ಮೈಸೂರು ಮತ್ತು ಚಾಮರಾಜನಗರ 10 ಜನ ಆಯ್ಕೆ ಆದಾಗ ಅಲ್ಲಿ ಅಧಿಕಾರಿ ಜೊತೆಯಲ್ಲಿ ಚರ್ಚೆ ಮಾಡಿದ್ದೀವಿ. ನಾವು ಬರೀ ಕಾರ್ಯಕ್ರಮ ವೀಕ್ಷಣೆ ಮಾಡಲಿಕ್ಕೆ ಮಾತ್ರ ಬರ್ತಾ ಇಲ್ಲ, ನಮ್ಮ ಜನಪರವಾಗಿ ನಾವು ಕೆಲಸ ಮಾಡೋದಕ್ಕೋಸ್ಕರ ಜನಪರವಾಗಿ ಒಂದು ಮನವಿಯನ್ನು ಕೊಡಬೇಕು, ಇದಕ್ಕೆ ಅವಕಾಶ ಮಾಡಿಕೊಡ್ಬೇಕು ತಾವು ಅಂತಂದಾಗ ಬುಡಕಟ್ಟು ಸಂಶೋಧನೆ ಅಧಿಕಾರಿಗಳು ಏನಂದ್ರು, ಒಂದು ಲೆಟ್ರ್ ಕೂಡ ಕೊಡುವ ಅವಕಾಶ ಇಲ್ಲ ಜಯಪುರ, ತಾವು ಬರಬೇಕು, ಕಾರ್ಯಕ್ರಮಗಳಾಗಿ ಅತಿಥಿಗಳಾಗಿ ತಾವು ವೀಕ್ಷಣೆ ಮಾಡಬೇಕು, ಕಾರ್ಯಕ್ರಮ ಮುಗಿಸ್ಕೊಂಡು ನೀವು ಬರಬೇಕು, ಇಷ್ಟೇ ನಿಮಗೆ ಏನೋದು ಹೊರತು ಯಾವುದೇ ನೀವು ಕಾರ್ಯಕ್ರಮಗಳಿಗೆ ಅರ್ಜಿ ಕೊಡೋದಾಗಲಿ ಮನವಿ ಕೊಡೋದಾಗಲಿ ಯಾವುದೇ ನಿಮಗೆ ಅವಕಾಶ ಇಲ್ಲ ಅಂತ ಅಂದರು. ಆಗ ನಾನಂದೆ, ಸರ್ ಈ ಥರ ಹೋಗೋದಾದ್ರೆ ನಾವು ಜನಸಂಘಟನೆ ಪರ ಕೆಲಸ ಮಾಡೋದು, ನಮ್ಮ ಜನರಿಗೆ ಏನು ಮಾಡ್ಬೋದು ಅಲ್ಲಿಂದ ಹೋದ್ಮೇಲೆ ಅಂತೇಳಿ, ಇಲ್ಲ ಜಯಪುರ ಈ ದೇಶದ ಕೆಲಸ ನಿಮಗೆ ಆಯ್ತು ಅಂತೇಳಿ 2023 ಡೇಟಲ್ಲಿ ಬೆಂಗಳೂರಿಗೆ ಹೋದ. ಬೆಂಗಳೂರಿಂದ ಒಂದು ಏರೋಪ್ಲೇನಲ್ಲಿ ಎತ್ತಿಸಿದ್ರು. ಏರೋಪ್ಲೇನ್ದವ್ರಿಗೆ ಡೆಲ್ಲಿಲಿರೋದು 23ರಲ್ಲಿ ರಾತ್ರಿಯಲ್ಲೇ ಹೋಗು. ಮಾರನೇ ದಿನದಲ್ಲಿ ಕಾರ್ಯಕ್ರಮ ಎಲ್ಲಿ ಇರಲಿಲ್ಲ. ಮತ್ತು ನಮ್ಮನ್ನು ಕೆಲವು ಒಂದು 2 ಜನನ ನಾವು ಪ್ರಿಯಾಪಟ್ಟಣ ತಾಲೂಕಿಂದ 2 ಜನ ಸಪ್ರೇಟಾಗಿ ವಿಶೇಷವಾಗಿ ಆದಿವಾಸಿಗಳನ್ನು ಕರ್ಕೊಂಡು ಹೋಗ್ಬೇಕಂತೇಳಿ ಅವರ 18ಕ್ಕೆ 21ಕ್ಕೆ ಅವರು ಹೋಗಿದ್ದಾರೆ. ಅವರನ್ನು ಬೇರೆ ಬೇರೆ ಕಾರ್ಯಕ್ರಮಗಳನ್ನು 2 ಆದಿವಾಸಿಗಳನ್ನು ಕರ್ಕೊಂಡೋಗಿ ವೀಕ್ಷಣೆ ಮಾಡಿದ್ದಾರೆ. ವೀಕ್ಷಣೆ ಮಾಡ್ಕೊಂಡು ಬಂದಾಗ ಅವರು ರಾಷ್ಟ್ರಪತಿಯನ್ನು ಕಂಡಿದ್ದಾರೆ, ಪ್ರಧಾನಮಂತ್ರಿ ಕಂಡಿದ್ದಾರೆ, ರಾಷ್ಟ್ರಪತಿಯನ್ನು ಕಂಡಿದ್ದಾರೆ. ಏನು ಮಾತಾಡಲಿಕ್ಕೆ ಅವಕಾಶ ಇಲ್ಲ, ಆದರೂ ಸುಮ್ಮನೆ ಕರ್ಕೊಂಡೋಗಿ ಹೋದಾಗ ಒಂದು ಫೋಟೋ ತಗೊಂಡು ಇಷ್ಟೇ ಬಂದಿದ್ದಾರೆ. ಆದರೆ ಯಾವುದೇ ಒಂದು ಮನವಿ ಪತ್ರಗಳು ಕೊಡಲಿಕ್ಕಾಗಲಿ, ಯಾವುದೇ ನಮ್ಮ ಕಷ್ಟ ಸುಖಗಳನ್ನು ಮಾತಾಡಲಿಕ್ಕೆ ಅವಕಾಶ ಕೊಟ್ಟಿಲ್ಲ. ಈ ಥರದ ಕಾರ್ಯಕ್ರಮ ಇತ್ತು. ಮತ್ತು ಡಬ್ಬಲ್ಲಿ ನಾವು 7 ಜನ ಇದ್ದೀವಿ. ಮತ್ತು 7 ಜನ ನಮ್ಮನ್ನು ಇಂಡಿಯಾ ಗೇಟ್ ಕೂರಿಸಿದ್ರು. ಕಾರ್ಯಕ್ರಮಗಳು ಏನೇನು ನಡೀತಾ ಉಂಟು ಆ ಕಾರ್ಯಕ್ರಮಗಳನ್ನು ನೋಡಿ ಅಂತೇಳಿ ಕಾರ್ಯಕ್ರಮ ನೋಡಿದ್ವಿ. ಇಷ್ಟು ನಮ್ಮ ಕಾರ್ಯಕ್ರಮಗಳನ್ನು ನೋಡಿಕೊಂಡು ಮತ್ತು ಒಂದು ದಿನ ಮಾತ್ರ ಅವರು ನಮ್ಮನ್ನು ಅಶೋಕ ಚಕ್ರ ಅಂತ ಹೇಳೋ ಸ್ಥಳದಲ್ಲಿ ಪ್ರಧಾನಮಂತ್ರಿ ಹೌಸ್ ಅಂತ ಹೇಳೋದಕ್ಕೆ ಕರ್ಕೊಂಡೋಗಿದ್ರು. ಅಲ್ಲಿ ಕರ್ಕೊಂಡೋಗಿ ಪ್ರಧಾನಮಂತ್ರಿಗಳು ಏನೇನು ನಮ್ಮ ಸಾಧನೆಗಳು ಮಾಡಿದ್ದಾರೆ, ಇಂದಿರಾ ಗಾಂಧಿ, ಮಹಾತ್ಮ ಗಾಂಧಿ ಏನು ಮಾಡಿದರು, ಅಂಬೇಡ್ಕರ್ ಅವರು ಏನೇನು ಕೆಲಸ ಕಾರ್ಯಗಳು ಮಾಡಿದರು, ಯಾವ ರೀತಿ ಹೋರಾಟಗಳು ಮಹಾತ್ಮ ಗಾಂಧಿ ಮಾಡಿದರು ಅಂತೇಳಿ ಒಂದು ಮ್ಯೂಸಿಯಂ ಇತ್ತು. ಮ್ಯೂಸಿಯಮ್ಗೆ ಕರ್ಕೊಂಡೋಗಿ ನಮ್ಮನ್ನು ತೋರಿಸಿ ಆ ಮ್ಯೂಸಿಯಂ ಮುಖಾಂತರ ನೋಡ್ಕೊಂಡು ಬಂದಿದ್ವಿ. ಇಷ್ಟು ನಾವು ಕಳೆದ್ರೆ ಮಾರನೇ ದಿನ ನಮ್ಮನ್ನು ಅಲ್ಲೇ ಹುಡುಕಿದ್ವಿ. ಅಲ್ಲೇ ಹುಡುಗ ನಂತರ ಇನ್ನೇನೋ ನಮಗೆ 7 ದಿನ ಪೂರ್ತಿ ದಿನ ಟೈಮ್ ಇದೆಯಲ್ಲ, ಏನು ಮಾಡ್ಬೋದು ಅಂತೇಳಿ ನಮ್ಮ ಸ್ವಂತ ದುಡ್ಡುಗಳಲ್ಲಿ ಹಾಕ್ಕೊಂಡು ಇಂಡಿಯಾ ಗೇಟ್ ಮತ್ತು ಕೆಂಪುಕೋಟೆ ನೋಡೋಕೆ ಹೋದ್ವಿ. ಕೆಂಪುಕೋಟೆ ನೋಡೋಕೆ ಹೋದಾಗ ಕೆಂಪುಕೋಟೆಗೆ ಅಲ್ಲಿಗೆ ನಮಗೆ ಗೇಟ್ ಒಳಗೆ ಹೋಗ್ಲಿಕ್ಕೆ ಪ್ರವಾಸ ಕೊಡಲಿಲ್ಲ. ಅಲ್ಲೆಲ್ಲ ಬಂದಾಗಿತ್ತು. 3 ದಿನ ಇಲ್ಲಿ ಕೆಂಪುಕೋಟೆಗೆ ಹೋಗ್ಲಿಕ್ಕೆ ಅವಕಾಶ ಇಲ್ಲ ಅಂತೇಳಿ. ಮತ್ತು ರಾಜ್ಘಾಟ್ ಅಂತ ಕರ್ಕೊಂಡೋಗಿದ್ರು. ರಾಜ್ಘಾಟಲ್ಲಿ ಕೂಡ ರಾಜೀವ್ ಗಾಂಧಿ ಸಮಾಧಿ ಕಡೆ ಕರ್ಕೊಂಡೋದ್ರು. ಅಲ್ಲಿ ಕೂಡ ನಾವೇ ಸಂದುಗೊಟ್ಟಲ್ಲಿ ಅದು ಯಾವುದೇ ಪ್ರವೇಶ ಇರಲಿಲ್ಲ. ಅಲ್ಲಿ ರೋಡಲ್ಲಿ ನಿಂತ್ಕೊಂಡು ಹೋಗ್ಕೊಂಡು ಈ ಥರ ನೋಡ್ಕೊಂಡು ಬಂದವು. ಇಷ್ಟೇ ನಮಗೆ ಅಲ್ಲಿ ಇಂಡಿಯಾ ಗೇಟ್ ನಮ್ಮ ದೇಹದಲ್ಲಿ ಹೋಗಿದ್ದೀವಿ, ಕಾರ್ಯಕ್ರಮ ಮಾಡಿದ್ದೀವಿ ಅಂತ. ಆದರೆ ನಮಗೆ ನೋವಾಗಿದ್ದ ವಿಷಯ ಏನು ಗೊತ್ತಾ, ನಾವು ಒಂದು ಲೀಡರ್ಗಳಾಗಿ ನಾವು ಒಂದು ಕಾರ್ಯಕ್ರಮಕ್ಕೆ ಹೋಗ್ತೀವಿ ಅಂತಂದಾಗ ಜನರ ಸಮಸ್ಯೆಗಳನ್ನು ರಾಷ್ಟ್ರಪತಿಗಳಿಗೆ ಹೇಳ್ಕೋಬೇಕು, ಪ್ರಧಾನಮಂತ್ರಿಗಳಿಗೆ ಹೇಳ್ಕೋಬೇಕು. ನಮ್ಮ ಕಷ್ಟಗಳು, ಆದಿವಾಸಿಗಳ ಸಮಸ್ಯೆಗಳು ಇದ್ದಾರೆ ಸರ್, ಇದನ್ನು ನಮಗೆ ಸರಿಪಡಿಸಿಕೊಡಿ ಅಂತ ಕೇಳ್ಕೊಡ್ಬೇಕು ಅಂತ ಹೇಳೋಕೆ ಇದನ್ನು ಅವಕಾಶ ಮಾಡಿದ್ರು. ಇದು ನಮಗೆ ತುಂಬ ಬೇಜಾರಾದ ಸಂಗತಿ. ಮತ್ತು ನಾವು ಅಲ್ಲಿ ಕಾರ್ಯಕ್ರಮ ಮುಗಿಸಿದ ನಂತರ ನಮಗೆ ಭಾರಿ ಕಟ್ಟುನಿಟ್ಟಾಗಿ ನಮ್ಮನ್ನು ನೋಡ್ಕೊಂಡಿದ್ವಿ. ಅದೇನು ತೊಂದರೆ ಇಲ್ಲ. ನಮ್ಮನ್ನು ಯಾರೋ ಒಂದು ಪೊಲೀಸು ಸಮೇತ ನಮ್ಮನ್ನು ಕಾವಲಾಗಿತ್ತು. ನಮ್ಮನ್ನು ಹೋಗ್ಬೇಕಾದ್ರೆ ಪೊಲೀಸವರೇ ಕರ್ಕೊಂಡೋಗಿ ನಿಮ್ಮನ್ನ ಬಿಡಬೇಕು, ಅಲ್ಲಿಂದ ಬಸ್ ತಗೊಂಡು ಬಿಡಬೇಕು, ಪೊಲೀಸರ ಜೊತೆ ನಾವು ನಿಲ್ತಿದ್ರು. ಈ ಥರ ನಮ್ಮನ್ನು ಕಾವಲಾಗಿ ಯಾವುದೇ ನಮಗೆ ತೊಂದರೆ ಆಗದ ರೀತಿಯಲ್ಲಿ ಕರ್ಕೊಂಡು ಬಂದಿದ್ದಾರೆ. ಆದರೆ ಸಮಸ್ಯೆ ಆಗಿದ್ದು ಒಂದೇ, ನಮಗೆ ರಾಷ್ಟ್ರಪತಿಯನ್ನು ಕಾರಣಕ್ಕಾಗಲಿಲ್ಲ. ಇದು ಒಂದು ನಮಗೆ ನವೀನ ಸಂಗತಿ. ಆ ಥರ ಇತ್ತು. ಮತ್ತು ಈಗ ನಾವು ಈಗ ನಮ್ಮ ಆಮ್ ಆದ್ಮಿ ಪಾರ್ಟಿ ಪಕ್ಷದವರು ಮುಖಂಡರು ಮಾತಾಡ್ತಾ ಇದ್ರು, ಪ್ರಿಯಾಪಟ್ಟಣ ತಾಲೂಕಲ್ಲಿ ಸಚಿವರು ಈ ಥರ ಮಾತಾಡಿದ್ದಾರೆ ಅಂತೇಳಿ. ಅದು ಆವತ್ತು ಆ ಸಭೆಯಲ್ಲಿ ಇದೇ ತಿಂಗಳು 10ನೇ ಡೇಟಲ್ಲಿ ನಮ್ಮ ರಾಣಿಗೆ ಕಾಡಿಗೆನೆ ಬಂದಿದ್ದಾರೆ. ಬಂದಾಗ ಸಮಸ್ಯೆಗಳನ್ನು ಮಾತಾಡ್ತಾ ಇದ್ದೀವಿ. ಮತ್ತು ನಮಗೆ ಎತ್ತ ನೀರಾವರಿ ಸಮಸ್ಯೆ ಆಗಿದೆ, ಅದು ಜಮೀನುಗಳಿಗೆ ನೀರು ಹರಿಸಬೇಕು, ಈ ವಿಷಯಗಳನ್ನು ಮಾತಾಡ್ಕೊಂಡಿದ್ದ ಸಮಯದಲ್ಲಿ ಇದೇ ನಮ್ಮ ಖಂಡಿತ ಅವರ ವಿಷಯಗಳನ್ನು ತೆಗೆದುಹಾಕಿದ್ವಿ. ಒಂದು 3-4 ಕಾರ್ಯ ಅಂತ ನಮ್ಮ ಹಾಡಿಗಳ ಸಮಸ್ಯೆಗಳು ಸೇರಿ, ಪ್ರಿಯಾಪಟ್ಟಣ ತಾಲೂಕು ಹಾಡಿಗಳ ಸಮಸ್ಯೆಗಳು ಸೇರಿ ಅವರಿಗೆ ಮನೆ ಉಳಿಸಿದೆ. ಸರ್,
ಅರಣ್ಯ ಹಕ್ಕು ಕಾಯ್ದೆಗಳು ಬಂದು ಇಷ್ಟು ಕ್ಲೇಮ್ಗಳನ್ನು ಸಲ್ಲಿಸಿದ್ದೀವಿ, ಸಮುದಾಯ ಹಕ್ಕುಪತ್ರಗಳನ್ನು ಕೊಟ್ಟಿದ್ದೀವಿ. ಕೊಟ್ಟರು ಕೂಡ ನಮಗೆ ಅರಣ್ಯ ಇಲಾಖೆ ಯಾವುದೇ ಮನೆಗಳು ಕಟ್ಟಲಿಕ್ಕೆ ಬಿಡ್ತಾ ಇಲ್ಲ, ನಮಗೆ ಕಿರು ಸಂಪರ್ಕವನ್ನು ಬಳಸಲಿಕ್ಕೆ ಬಿಡ್ತಾ ಇಲ್ಲ, ಕರೆಂಟ್ಗಳು ಕೊಡಲಿಕ್ಕೆ ಅವಕಾಶ ಮಾಡ್ತಾ ಇಲ್ಲ. ಈ ಥರ ತೊಂದರೆ ಕೊಡ್ತಿದ್ದಾರೆ ಸರ್ ಅಂತಂದಾಗ ಅವರೆಲ್ಲ ಹೇಳಿದರು. ಯಾರಿಗೆ? ತಾಲೂಕು ಇ.ಒ ಸಾಹೇಬರು ಕೂಡ ಕರೆದು ಹೇಳಿದರು, ನೋಡಪ್ಪ ಇವ್ರು ಫಾರೆಸ್ಟ್ ಮೇಲೆ ಏನಾದರೂ ಕೇಸ್ ದಾಖಲೆ ಮಾಡ್ಬೋದಾ, ಮಾಡೋಕ್ಕಿದ್ರೆ ಹೇಳಪ್ಪ ಅಂತಂದು. ಅವಸರ ಮಾಡ್ಬೋದು, ಹಾಗಾದ್ರೆ ಕೇಸ್ ಹಾಕಪ್ಪ ಹೋಗಪ್ಪ ನೀನು ಅಂತಂದು. ಅಲ್ಲೇ ತಕ್ಷಣ ಫಾರೆಸ್ಟರ್ ಕರೆದು ಹೇಳಿದಾಗ ಫಾರೆಸ್ಟರ್ ಸೈಲೆಂಟ್ ಆಗಿಬಿಟ್ಟು, ಇಲ್ಲ ಸರ್ ಆ ದಾಖಲೆ ಇಲ್ಲ, ಈ ದಾಖಲೆ ಇಲ್ಲ, ಆ ದಾಖಲೆಗಳೇ ಇಲ್ಲ ಅಂತ. ನಾವು ಪ್ರತಿಯೊಂದು ದಾಖಲೆಗಳನ್ನ ಹೇಳಿದ್ವಿ ಸರ್. ಹಿರಿಯರ್ ಬೆಟ್ಟ ಹುಣಸೆ ಮರಗಳಿದೆ, ಸಮಾಧಿಗಳಿದೆ, ಸರ್ವೆ ಕಲ್ಲು ಇದೆ, ಅವ್ರು ಕುಡಿದ ಬಾವಿ ಇದೆ, ವ್ಯವಸಾಯ ಮಾಡ್ತಿದ್ದ ಜಮೀನುಗಳು ಇದೆ, ಅದಕ್ಕೆ ಬೇಲಿ ಸಮೇತ ಹಾಕಿದ್ದು ದಾಖಲೆಗಳಿದೆ ಸರ್. ಪ್ರತಿಯೊಂದಿದ್ರು ಕೂಡ ಇವರು ಇದನ್ನು ನೀವು ಮಾಡ್ತಾ ಇಲ್ಲ, ನೀವು ಅಲ್ಲಿ ಇದು ಸುಳ್ಳು ನಮಗೆ ತೊಂದರೆ ಕೊಡ್ತಾ ಇದ್ದಾರೆ. ಮತ್ತೆ ಅಲ್ಲಿ ಮಾಡಿದ ಬೆಳೆಗಳನ್ನು ಕಿತ್ತ ಪುಟಗಳಿದೆ ನಮ್ಮಲ್ಲಿ. ಈಗ ಇವರು ಅವ್ರ ಹತ್ರ ಕೂಡ ಇದೆ. ನೀರು ಕುಡಿಯೋಕ್ಕೆ ನೀರು ಹೇಳ್ಕೊಟ್ಟಿದ್ರು, ಆ ನಲ್ಲಿ ಪೈಪನ್ನು ಕಿತ್ತಿದ್ದು ಕೂಡ ಪುಟಗಳಿದೆ, ಟ್ಯಾಂಕಿ ಕಿತ್ತಿದ್ದು ಕೂಡ ಪುಟಗಳಿದೆ. ಎಲ್ಲದನ್ನು ದಾಖಲೆ ಸಮೇತ ತೋರಿಸಿದಾಗ ಅವ್ರಿಗೆ ಇಷ್ಟು ದಾಖಲೆ ಇದೆ, ಇದ್ರೂ ಕೂಡ ಅವ್ರು ತೊಂದರೆ ಕೊಡ್ತಾ ಇದ್ದಾರೆ. ಅವ್ರ ಮೇಲೆ ಕೇಸ್ ಹಾಕಿ ಕೋರ್ಟ್ಗೆ ಹೋಗಪ್ಪ ನೀನು, ನಾನಿದ್ದೀನಿ, ಏನು ಮಾಡ್ತೀರ ಮಾಡಲಿ, ಅವರು ನಾನಿದ್ದೀನಿ ಅಂತಂದು. ಆಗ ಇವರು ಫಾರೆಸ್ಟ್ ಸೈಲೆಂಟ್ ಆಗೋದು. ಇಲ್ಲಿ ನಮ್ಮ ಇಲಾಖೆ ನಮ್ಮಲ್ಲಿ ಸಚಿವರು ನಮ್ಮ ಇದ್ದಾರೆ, ಪರವಾಗಿದ್ದರೂ ಕೂಡ ಕೆಲಸ ಕಾರ್ಯ ಮಾಡಲಿಕ್ಕೆ ಹೆಚ್ಚಿನ ಮಟ್ಟ ನಮಗೆ ತೊಂದರೆ ಆಗ್ತಿರೋದು ಅರಣ್ಯ ಇಲಾಖೆಯವರು. ಅರಣ್ಯ ಇಲಾಖೆಯವರಿಂದ ನಾವು ಸುಮಾರು ಸಮಯ ಮಾಡಿದ್ವಿ. ಮತ್ತು ಇವರಿಗೊಂದು ಹೇಳಿದರು, 2018ರಲ್ಲಿ ಇವರಿಗೆ ಕೇಸ್ ಹಾಕಿದ್ವಿ ಕರಡಿ ಮುಖ್ಯ ಅವರಿಗೆ. ಆ ಕೇಸ್ ಹಾಕಿದ್ರು ಕೂಡ ಅದಕ್ಕೆ ನಾವು ಅವ್ರಿಗೆ ಯಾವುದೇ ಸವಲತ್ತುಗಳನ್ನು ಕೊಡಲಿಕ್ಕೆ ಬಿಡ್ತಾ ಇಲ್ಲ ಅಂತೇಳಿ 18ಕ್ಕೆ ಹಾಕಿದ್ದು ಲೆಟ್ರುಗಳು ಕೇಸ್ ಹಾಕಿದ್ರು, ಒಂದು ವಾರಂಟ್ ನೋಟಿಸ್ ಬಂದಿಲ್ಲ. ಆ ಆಡಿಯವರಿಗೆ 12 ಜನಕ್ಕೆ 15 ಜನಕ್ಕೆ ಹಾಕಿದ್ವಿ ಅಂತ ಹೇಳಿದ್ದಾರೆ. ಅವ್ರು ಒಂದು ವಾರಂಟ್ ನೋಟಿಸ್ ಬಂದಿಲ್ಲ. ಆಗ ಕೇಸ್ ಹಾಕಿದ್ವಿ. ಇದನ್ನೇ ಸುಲಭ ಮಾಹಿತಿ ನೆಡ್ಕೊಂಡು ಅರಣ್ಯ ಇಲಾಖೆ ನಮ್ಮನ್ನು ಇಲ್ಲಿವರೆಗೂ ಆ ಪ್ರಿಯಪಟ ಖಂಡಿಬಕ್ಕೆ ಅಡಿಯಲ್ಲಿ ಮತ್ತು ಹೀಗಾಗಿ ಒಂದು ಮಲಿನಕೆರೆ ಅಡಿಯಲ್ಲಿ ಅವರಿಗೆ ಸಮುದಾಯ ಹಕ್ಕು ಕೊಟ್ಟಿದ್ದಾರೆ, ವೈಯಕ್ತಿಕ ಹಕ್ಕು ಕೂಡ ಕೊಟ್ಟಿದ್ದಾರೆ. 5 ಸೆಂಟು 10 ಸೆಂಟು ಈ ಥರ ಜಾಗಗಳನ್ನು ಕೊಟ್ಟಿದ್ದಾರೆ. ಕೊಟ್ಟರೆ ಯಾವುದೋ ಒಂದು ಸಂಸ್ಥೆ ಅವರ ಮನೆಗಳನ್ನು ನೋಡಿ ಆ ಮನೆಗಳನ್ನು ಕಟ್ಕೊಡ್ಬೇಕಂತೇಳಿ ಆ ಸಂಸ್ಥೆ ಒಂದು ಬಂದು ಕಟ್ಟುವ ಸಮಯದಲ್ಲಿ ನೀವು ಮನೆ ಕಟ್ಟಲಿಕ್ಕೆ ನಿಮಗೆ ಅವಕಾಶ ಇಲ್ಲಿ, ಮನೆ ಕಟ್ಟಬಾರ್ದು ನೀವು ಅಂತೇಳಿ ಅವ್ರನ್ನ ತಡೆ ಮಾಡಿ ಅವ್ರ ಕೆಲಸ ಕಾರ್ಯಗಳನ್ನು ತಡೆ ಮಾಡಿದ್ದಾರೆ. ಆದರೆ ಆ ಸಂಸ್ಥೆ ಒಂದು ಯಾವುದೋ ಒಂದು ಸಂಸ್ಥೆ ಬಂದು ಅವರಿಗೆ ಸಪೋರ್ಟ್ ಮಾಡಬೇಕಂತ ಬಂದಾಗ ಆ ಸಂಸ್ಥೆಯು ಕೂಡ ಅವ್ರಿಗೆ ದಬ್ಬಾಳಿಕೆ ಹಾಕಿ ಅರಣ್ಯ ಇಲಾಖೆ ತಡೆ ಹೋಗ್ತಾ ಇದ್ದಾರೆ. ಈ ಥರ ಸಂಸ್ಥೆ ಹಕ್ಕು ಕೊಟ್ಟಿದ್ದಾರೆ, ವೈಯಕ್ತಿಕ ಹಕ್ಕು ಕೂಡ ಕೊಟ್ಟಿದ್ದಾರೆ. ಕೊಟ್ಟರು ಕೂಡ ಸಮಸ್ಯೆಗಳು ಇದು ಮಾಡ್ತಾರೆ. ಮತ್ತೆ ಅವರನ್ನು ಅಲ್ಲಿನ ಆದಿವಾಸಿಗಳನ್ನು ಎತ್ತಂಗಡಿ ಮಾಡಬೇಕು ಅಂತೀವಿ. ಎತ್ತಂಗಡಿ ಮಾಡುವ ಹುನ್ನಾರಗಳಲ್ಲಿ ನಾನಾ ಥರ ಕಾನೂನುಗಳನ್ನು ಹಾಕೊಂಡು ಮಾಡ್ತಾರೆ. ಆದರೆ ನಮ್ಮವರಲ್ಲಿ ಎತ್ತಂಗಡಿ ಲೋಕದಲ್ಲಿ ಯಾರಿಲ್ಲ. ನಾವು ಎತ್ತಂಗಡಿ ಆಗೋದಿಲ್ಲ, ನಮ್ಮ ಎಲ್ಲಿದೆಯಲ್ಲೇ ಇರಬೇಕು, ನಾವು ಅದನ್ನು ಹೋರಾಟ ಮಾಡ್ತೀವಿ ಅನ್ನೋ ಮೂಮೆಂಟಲ್ಲೇ ಇದ್ದಾರೆ. ಹಂಗಾಗಿ ಅರಣ್ಯ ಇಲಾಖೆಯವರು ಈ ಥರ ತೊಂದರೆ ಕೊಡ್ತಾ ಇದ್ದಾರೆ ನಮ್ಮ ಪ್ರಿಯಾಪಟ್ಟ ತಾಲೂಕಲ್ಲಿ. ಇಷ್ಟು ಹೇಳಲಿಕ್ಕೆ ನಮ್ಮ ಮುಂದೆ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದ ಹೇಳುತ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ.